ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಲಾ ಸಂಗಮ ಮೆಲೋಡಿ ಸೆರೆಬೆಲೂರು ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಡಲಾಗುವುದು. ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ. ಬೇಡ್ರಿ ಸರ್. ಅಣ್ಣಿಗೇರಿ ಮಿಸ್ತ್ರಿಗೆ ಹೇಳ. ಹ್ಞೂ ರೀ. ಅದ ಫೋನ್ ಹಚ್ಚಿ ಕರೆಸಿಕೊಂಡ್ರೆ ಅರ್ಧ ನೀನು. ಹ್ಞೂ ರೀ. ಐತಾರ್ಕೊಂಬಿಸಿ ಹೋಗಿ ಮಾಡ್ಕೊಂತ ಅವ್ನು ದುಡಿಮೆ ಮಾಡ್ಕೊಂತ ಹೋಗಲ್ಲ. ಹ್ಞೂ ರೀ. ಅದಕ್ಕೆಲ್ಲ ನಾವು ದಾರಿ ಎಳಿತಿರ್ತೇನೆ. ಮಾಡ್ರಿ, ಮತ್ತೆ ಅವರು ಪಾಪ ಇದು ಕೊಡೋದು ತೊಗೊಳೋದು ಅಂತ್ರಿ, ದಾರಿ ಮಾಡ್ರಿ ಅವ್ರಿಗೆ. ಈಗ ಒಂದೇ ಗತಿಗೆ ಅವಂತ ಹೇಳ್ಬೇಕಾದ್ರ ಕಾರಣ ಏನ? ಹೌದ್ರಿ. 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 ನಂಬಿ ತುಕೋಣ ಅಲ್ಲಾ ನಿಬಾದತ್ ಮಾಡಣ. ಅಲ್ಲಾನಲ್ಲಿ ತೂವಬೇಡ್ರಿ. ಅಲ್ಲಕ್ಕಿನ್ನ ದೊಡ್ಡವ ನಾನಲ್ಲ. ನಿಮಗೆ ಹೇಳ್ಬೇಕಾದ್ರೆ, ನಿಮಗೆ ಆಶೀರ್ವಾದ ಮಾಡ್ಬೇಕಾದ್ರೆ ನಾನು ಅಲ್ಲಾನಲ್ಲಿ ಕೇಳ್ಕೊಂಡ್ ಬಂದ ನಿಮಗೆ ಹೇಳಿರ್ತೀನಿ. ಅಲ್ಲಾನ ಆಜ್ಞೆ ಆಗೋ ಮಟ್ಟ ನಾ ಯಾವ ಭಕ್ತರಿಗೆ ಆ ಪರ್ಮಿಷನ್ ಕೊಟ್ಟಾಗ ಇಲ್ಲಿ ಸೊಟ್ಟು ಹೊಡೆದು ನಾ ಹೇಳ್ಬೇಕಾಗತ್ತೆ. ನೀಗಿಸ್ತೀನಿ, ಮಾಡ್ತೀನಿ, ಸರಿ ಮಾಡ್ತೀನಿ ಅಂತ. ಆಯ್ತು, ಮಾಡ್ರಿ. ಹೊರ ಒಂದು ಪ್ರಸಾದ್ ಚೀಟ. ಈ ಪ್ರಸಾದ್ ಚೀಟು ಈ ವಾರ ಕೊಟ್ಟದ್ದು ಮುಂದ್ ವಾರ ಮಟ್ಟ ಕಾಯ್ಕೋಬೇಕು. ಮುಂದ್ ವಾರ ಕೊಟ್ಟದ್ದು ಬರುವ ವಾರ ಮಟ್ಟ ಕಾಯ್ಕೋಬೇಕು. ಇದನ್ನ ಪಾಲಿಸೋದಾಗತ್ತಾನೆ? ಪಾಲಿಸ್ ಮಿಸ್ರಿ ಅದನ್ನ ಪಾಲಿಸ್. ಇದರ ತತ್ವ ಅದನ್ನ ಪಾಲಿಸುವಂತ ನೀವು ಹಾದಿ ಅಂದ್ರೆ ಮುಂದೆ ಗೊತ್ತಾಗುತ್ತೆ. ಈ ಬಾಲ್ಕೋಟರ ಗಂಡ ಹೆಂಡತಿ ನಿನ್ನ ರಾತ್ರಿ ವಸ್ತಿ ಬಂದಾರ ನೋಡಪ್ಪ. ಯಾರ್ಯಾರು ಬಾಗಲಕೋಟೆ ನೀನು ರಾತ್ರಿ ವಸ್ತಿ ಬಂದವ್ರಿ? ಇವ್ರದು ಎಲ್ಲಾ ಜಗತ್ತೆ ದವಾಖಾನಿ ಮುಗಿಸ್ಯಾರ. ಹೌದನ್ರಿ ಅಣ್ಣಾರ? ಹೌದು. ಇದು ಮೊಬೈಲ್ನಾಗ ನೋಡಿ ಎಲ್ಲಿ ನಮಗ ಪರಿಹಾರ ಅಂತೂ ಸಿಗ್ಲಿಲ್ಲ, ದಾರಿ ಸಿಗ್ಲಿಲ್ಲ. ಹೌದ್ರಿ. ಆ ಹೆಣ್ಣು ಮಕ್ಕಳಿಗೆ ಮಾಟ ಮದ್ದು ಏನು ಅದಪ್ಪ. ಆಕಿ ಯಾವ ವರ್ಷ ಬಿದ್ದಾಳ ಅದ ವರ್ಷದಿಂದ ಒಂದು ಗಂಡ ರಾವು ಒತ್ತಟ್ಟೆ ಹಿಂಗ ಮೈ ಹಚ್ಚಿ ಬಿದ್ದಾಳ. ಅದು ಸೇರೈತಿ ಒತ್ತಟ್ಟೆ ಎಡಕದ ಅಷ್ಟ ಜಿಡ ಕೇಳಕ್ಕೆ. ಹೌದನ್ರಿ? ಅವ್ರು ಹೇಳ ನನ್ ಬೂದಿ ನಂಬಕ. ನಿಮ್ಮದ ಮನಿ ಏನು ಸ್ವಂತ ಬಾಡಿಗೆಪ್ಪ? ಸ್ವಂತ ಐತ್ರಿ. ಸ್ವಂತ. ಆ ಮನಿಗೆ ಕಟ್ಬಂದ್ ಮಾಡ್ಕೋಬೇಕ. 21 ದಿವಸ ಮೂಕ್ನೇದ್ ಮಾಡ್ಬೇಕ. ನನ್ನ ಆಶೀರ್ವಾದ ಕಾಯಿ ಒಯ್ಬೇಕ. ತಪ್ಪದ ಇದಮಾಸಿ ನಂದರ್ಗ ಯಾ ದವಾಖಾನಿ ಹೋಗ್ಬಾರ್ದು,
ಯಾವ ದೇವ್ರು ಆಗಬೇಕಾದ್ರೆ ಕಲ್ಯಾಣ ಆಗಬೇಕಾದ್ರೆ ನಂಬಿ ನೆನ್ಕೋ. ಅದ್ ಮಾಡ್ರಿ ಕುಡಿಯಾತಂದ ಆಕೆ ನೋಡ್ರಪ್ಪ ಏನ್ ಮಾಡ್ತಾರ ತೋತ್ರ ಹೋಗಿತಾರ ನೋಡ್ರಿ ಇದು ತುಳು ದೇವ್ರಲ್ಪ. ಈ ದೇವ್ರ ತಕ್ಕ ನೀವು ನಂಬಿ ನಡ್ಕೊಂಡ್ರ ದುಡ್ಕೊಂಡ್ರ ಪಡ್ಕೊಂತೇವೆ. ಎಲ್ಲಿಕಂದ್ರ ನೋಡ್ರಿ ನಿಮ್ಮ್ಯಾಗ ಹಾಕಿದ್ರು ಮತ್ತೆ ಅದು ಕೊಡು ಪ್ರಸಾದ್, ಕೊಡು, ಒಬ್ರಿಗೆ ಕೊಡುವ, ಒಬ್ರಿಗೆ ಒಂದ. ಧಾರವಾಡ ಹುಬ್ಳಿ ಯಾರು ಇಬ್ರು ಬಂದಾರ ನೋಡ. ಧಾರವಾಡ ಹುಬ್ಳಿ ರೀ. ನಿಂತ್ಕೊಬಿಡ್ರಿ. ಹೌದವ್ವ, ಹೋದ ಮುಂದಿನ ಯಜಮಾನ ಮನುಷ್ಯಳ ಮಗ ಚೆತ್ತು ಕುಡಕ. ಹೌದ್ರಿ ಅಮ್ಮ? ಹೌದ. ಇವಾಗ ಕುಡುದಕ್ಕ ಹೆಂಡತಿ ಬಿಟ್ಟು ಹೋಗ್ಯಾಳ. ಅವ್ರಿಗೆ ನಾಳೆ ಅಮಾಸಿ ಬಾ ಅನ್ಕೋ. ಅಮಾಸಿ ಹೆಬ್ಬಳ್ಳಿ ತರಬೇಕ್ರಿ. ಆ ಮಗನ ಕರ್ಕೊಂಬ. ಮಗನ್ ಕರ್ಕೊಂಡ ಬರ್ಬೇಕು. ಅಜ್ಜನ್ ಬಾರ ಮ್ಯಾಗ ಹಾಕಿ ಕರ್ಕೊಂಬರ್ರಿ. ಅಜ್ಜನ ಹೆಸರು ಹೇಳಿ. ಈಗ ನಿನ್ನೆ ಬೆಳ್ತಾನ ಅದು ಏನ್ ಹೇಳ ನಿಮಗ, ಅಜ್ಜನ ಆಧಾರ ಒಯ್ರಿ, ಅವು ಗೊತ್ತಾಗಲ್ಲಂಗ ತುಂಬಿದ ಹೊಡೆದ ನೀರಾಗ ಹಾಕ್ರಿ, ಊಟದಾಗ ಹಾಕ್ರಿ. ಅಂದೇ ತರ ಜಾಸ್ತಿ ಐತೆ ನಿಮಗ. ಆಟ ಮಾಡ್ರಿ ಮತ್ತೆ ಆ ತರ ಮಾಡಿ ಅಮಾಸಿಗೆ ಅವ ಬರ್ಲಿಕ್ಕೂ ನೀನು ಬಂದ ಆಶೀರ್ವಾದ ಕಾಯಿ ಒಯ್ಬೇಕು. 5 ಅಮಾಸಿ ನಡ್ಕೋಬೇಕು. ಅವನು ಹೆಂಗ ನಾನು ದರ್ಗಾ ಹತ್ತಿಸ್ಕೋಬೇಕು ಅನ್ನೋದು ನಾನು ಫಸ್ಟ್ ನಿಮ್ದು ಇದೊಂದು ದಾರಿ ಮಾಡ್ಕೋರಿ, ಆಮೇಲೆ ಸೊಸಿ ತಾನ ಇಲ್ಲಿ ಬರ್ತಾಳ್ರಿ. ಈಗ ನಿನ್ನ ಸೊಸಿ ನಿನ್ನ ಮನೆಗೆ ಬಂದು ಮೆಟ್ಟ ಆಗ್ಬೇಕಾದ್ರೆ ನಿನ್ನ ಮಗ ಸುತ್ತ ಆಗ್ಬೇಕು. ಅಲ್ಲಿ ಮಠ ಆಯ್ತು. ನೀವು ದುಡ್ಕೋರಿ ಅಜ್ಜಗ ಅಲ್ಲಿ ತನಕ. ಮಗ ಶುದ್ಧ ಅಲ್ಲಿ ಸೊಸಿ ಬರ್ಲಿ ಅಂತೇಳಿ ಅವ್ರು ಬಂದಿಲ್ಲ, ನೀ ಬಂದಿ. ನೀ ನಡ್ಕೋ ನಡ್ಕೋ. ನೀ ನಡ್ಕೊಂಡದ್ದ ಕರೆ ಆದ್ರೆ ನನ್ನ ಮನ್ಸಿಗೆ ನಿನ್ ದುಡಿಮ್ ಬಂತಂದ್ರ ಅವ್ರು ನಿನ್ನ ಮಗನ್ನ ಎಷ್ಟೇ ಅಮಾಸಿಗೆ ನಾ ಹತ್ತಿಸ್ಕೋಬೇಕು ಅನ್ನೋದು ಅದು ನನಗೆ ಬಿಟ್ಟು ಅದ್ ಮಾಡ್ರಿ. ಕೊಡು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಎಂದಿನಂತೆ ಗದಗ ಜಿಲ್ಲಾ ರೋಣ ತಾಲೂಕಿನ ಕೌಡಿ ಗ್ರಾಮಕ್ಕೆ ಇವತ್ತು ಬಂದಿವಿ. ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ಪ್ರತಿ ವಾರನೂ ಬೆಸ್ತಾರಕ್ಕೊಮ್ಮೆ ಮತ್ತು ರವಿವಾರಕ್ಕೊಮ್ಮೆ ಹೇಳಿಕೆ ಆಕೈತಿ. ಬರ್ರಿ ಇವತ್ತ ಇಲ್ಲೊಬ್ರು ಭಕ್ತರು ಬಂದಾರ, ಅವ್ರನ್ನ ಕೇಳೋಮಂತ ಹೆಬ್ಬಳ್ಳಿ ಅಜ್ಜವ್ರ ಬಗ್ಗೆ ಏನ್ ಹೇಳ್ತಾರ ಅವ್ರ ಅನಿಸಿಕೆಗಳನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ. ಯಾವ ಊರೇನ? ನಮ್ದು ಕುಷ್ಟಗಿ ತಾಲೂಕು ಮದ್ನಾಳ್ ಅಂತ. ಇದು ಇಲ್ಲಿ ಬರಾಕಂತ ಎಷ್ಟು ದಿವಸ ಆಯ್ತು? ಇದು 2ನೇ ಸಲ ನಾವು ಬಂದಿರೋದು. ಇಲ್ಲಿ ನೀವು ಬಂದಾಗಲಿದ್ದಾನು ನಿಮ್ಮ ಕಷ್ಟ ಏನಾರ ಪರಿಹಾರ ಆಗೈತೆ? ಪರಿಹಾರ ಆಗ್ಯಾವ ಮತ್ತೆ ಸಾಕಷ್ಟು ಜನ ಭಕ್ತರು ಬರ್ತಾರಲ್ಲ, ಅವ್ರು ನೋಡಿ ಕೂಡ ನಾವು ಇಲ್ಲಿ ಫೋನೆಲ್ಲ ನೋಡಿ ನಮ್ದೊಂದು ಕಷ್ಟ ಹೇಳ್ಕೊಂಡು ಬಂದಿದ್ವಿ. ಅದು ಫಸ್ಟ್ನೇ ಸಲ ಬಂದ ಪರಿಹಾರ ಆಗೈತಿ. ಮತ್ತೆ 2ನೇ ಸಲ ಬಂದಿದ್ವಿ. ಮತ್ತೆ ಇಲ್ಲಿ ನೀವು ಬರ್ತಿಲ್ರಿ, ನಿಮ್ಮನ್ನು ಬಿಟ್ಟು ಬೇರೆದವ್ರ ಭಕ್ತರು ಇರ್ತಾರಲ್ಲ, ಅವ್ರ ಅಭಿಪ್ರಾಯ ಏನೈತ್ರಿ ಅದರ? ಒಳ್ಳೆ ಅಭಿಪ್ರಾಯ ಐತಿ. ಯಾಕಂದ್ರೆ ಪ್ರತಿಯೊಂದು ಕೆಲಸ ನಾವು ಕೇಳ್ಕೊಂಡು ಹೋಗಿದ್ವು. ಆ ತಾಜ್ಯ ಹೇಳಿದ ಪ್ರಕಾರ ಅವ್ರು ಹೆಂಗ್ ನಡ್ಕೊಂಡಾರ ಹಂಗ ಸತ್ಯನ ಆಗ್ಯಾವ. ಸತ್ಯ ಆಗಿದ್ಕ ಜನ ಮತ್ತೆ ಆಯ್ತಾರ್ಕೋ ರವಿವಾರ ಫುಲ್ ಗದ್ದಲ ಆಗ್ತೈತಿ. ಈಗ ನಾವು ಒಳ್ಳೇದಾದ್ರೆ ನಾನು ವಾಪಸ್ ಬರ್ತೀನಿ, ನನಗೆ ಒಳ್ಳೇದಾಗಿಲ್ಲ ಅಂದ್ರೆ ನಾನು ವಾಪಸ್ ಯಾಕೆ ಬರ್ತೀನಿ? ಅಲ್ಲಿ ಅಜ್ಜನ ಹತ್ರ ಏನು ಧರ್ಮ ಇಲ್ಲಪ್ಪ ಅಂದ್ಬಿಡ್ತೀನಿ. ಯಾಕಂದ್ರೆ ಕಂಪ್ಯೂಟರ್ ಕಾಲ. ಅಜ್ಜರ ಬಗ್ಗೆ ಎಲ್ಲಿ ಕೇಳಿದ್ರಿ ನೀವು? ಅಲ್ಲಿ ನಮ್ಮೂರ್ ಕಡೆ ಎಲ್ಲ ಹೋಗ್ತಾ ಇರ್ತಾರ, ಅಲ್ಲಿ ಕೇಳಿದೀವಿ. ಆಮೇಲೆ ಈ ಟಿವಿ ವಿಡಿಯೋದಲ್ಲಿ ಅಲ್ಲಿ ನೋಡಿದೀವಿ. ನಮ್ದು ಒಂದು ಕಷ್ಟ ಇದೆಲ್ಲ, ಹೋಗೋಣ ಹೋಗಿ ಬರೋಣ, ಒಂದ್ಸಲ ಭೇಟಿ ಕೊಟ್ಟು ಬರೋಣ, ಅನುಕೂಲ ಆದ್ರೆ ಮತ್ತೆ ಅವ್ರಿಗೆ ನಡ್ಕೊಳಕ್ ಬರ್ತದಲ್ಲ ಅಂತೇಳಿ ಮತ್ತೆ ಬಂದ್ವಿ. ಈಗ ನೀವು ಇಲ್ಲಿ ಬಂದಿರಿ, ಮತ್ತೆ ಮುಂದೆ ಬರುವಂತ ಭಕ್ತಾದಿಗಳು ಏನು ಇಷ್ಟ ಆಗ್ಬಿಡಪ್ಪ? ಬರ್ರಿ ನಡ್ಕರ್ರಿ, ಧರ್ಮದಿಂದ ನಡೆದವ್ರಿಗೆ ದೇವ್ರ ಹಂಚ್ಕಿಲ್ಲ ಅಂತ ಅದನ್ನ ಹೇಳ್ತಾರೆ ಅಜ್ಜರು ಕೂಡ. ಅವ್ರು ಹೇಳಿದ ಪ್ರಕಾರ ನಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತೈತಿ. ನೀವು ಇಲ್ಲಿ ಬರ್ತಿರಲ್ರಿ, ನಿಮ್ ಕಡೆ ಏನಾದ್ರು ಹಣಕಾಸು ಏನಾರ ತಗೊಂತಾರ? ದುಡ್ಡು ಪಟ್ಟು ಏನು ತಗೊಳಂಗಿಲ್ಲ. ನಾವಲ್ಲಿ ಭಕ್ತಿಯಿಂದ 1 ರೂಪಾಯಿ ಇಟ್ಟರೆ ಇಡ್ಬೋದು, ಇಲ್ಲಾಂದ್ರೆ ನಮ್ಮ ಮನೆ ನಾವು ಹೋಗ್ಬೋದು. ಅವ್ರ ಆಶೀರ್ವಾದ ತಗೊಂಡು ಭಕ್ತಿಯಿಂದ. ಅವ್ರಿಗೆ ಬೇಕಾಗಿರೋದು ನಮಗೆ ಭಕ್ತಿ ಪ್ರೀತಿ ಅಷ್ಟೇ, ಬೇರೆ ಏನ್ ಕೇಳಂಗಿಲ್ಲ ಅವರು. ಓಕೆ, ಧನ್ಯವಾದ. ನಮಸ್ಕಾರ.
ಧನ್ಯವಾದ.